ನಮಸ್ಕಾರ, ನಾನು ನಿಮ್ಮ KR ಬ್ರದರ್ಸ್. ಮೊನ್ನೆ ಕಲ್ಮೇಶಿಗೆ ಡ್ರೈವಿಂಗ್ ಕಲಿಸ್ಕೊಟ್ಟಿದ್ದೀನಿ. ಇವತ್ತು ಅವನಿಗೆ ಏನು ಕಲ್ತಿಲ್ಲ ಅನ್ನೋದು ಇವತ್ತು ತಿಳ್ಕೊಳ್ಳೋಣ. ಬನ್ನಿ ನಾವು. ಈಗ ಏನು ಗೊತ್ತಾನಪ್ಪ, ಮೊನ್ನೆ ನೀನು ಕಾರ್ ಕಲ್ತಿದ್ಯಲ್ವಾ? ಹೌದು. ನೀನು ಏನು ತಿಳ್ಕೊಂಡಿದ್ಯಾ ಏನು ಕಾರಲ್ಲಿ ನನಗೆ ಹೇಳು. ನಿಂಗೆ ಏನು ಗೊತ್ತಾಗಿಲ್ಲ ಅಂತ ತಿಳ್ಕೊಂಡೆ. ಇನ್ನೊಂದು ಕೆಲವೊಂದು ಹೇಳ್ಕೊಡೋದಿದೆ. ಆಮೇಲೆ ಈ ಸ್ಟೆಪ್ನಿ ಬಿಚ್ಚೋದು ಯಾವ ಥರ, ಪಿಕ್ ಮಾಡೋದು ಯಾವ ಥರ, ಅದೆಲ್ಲ ನಿಮ್ಗೆ ಇವತ್ತು ಲರ್ನಿಂಗ್ ಮಾಡಿಸ್ಬೇಕು. ಓಕೆನಾ? ಈಗ ಇದನ್ನೇನಂತಾರೆ? ಓಕೆ, ಹೇಳು ಅದ್ರ ಹೆಸರು. ಇದು ಸ್ಟೇರಿಂಗ್. ಓಕೆ, ಇದನ್ನು ಆನ್ ಮಾಡೋದು. ಓಕೆ, ಇದೇನಪ್ಪ? ಇದು ಕ್ಲಚ್, ಇದು ಬ್ರೇಕ್, ಇದು ಎಕ್ಸ್ಲೇಟರ್. ಓಕೆ, ಇದರ ಪ್ರೆಸ್ ಮಾಡಿದ್ರೆ ಏನು ಬರುತ್ತೆ? ಬ್ಯಾನೆಟ್ ಓಪನ್ ಮಾಡೋದು. ಓಕೆ, ಇದು ಗೇರ್ ಹಾಕಿ ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ? ಕ್ಲಚ್ ತಿಳ್ಕೊಂಡು ಫಸ್ಟ್ ಗೇರ್ಗೆ ಹಾಕಿ ಸ್ಲೋ ಕ್ಲಚ್ ಬಿಟ್ಕೊಂಡು ನೆಕ್ಸ್ಟ್ ಲೀಟರ್ ಮೂವ್ ಮಾಡ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ಮೆಂಟ್ ಯಾವ ತರ ಮಾಡ್ಬೇಕು ಅನ್ನೋದು ತೋರ್ಸೋಣ. ನಾನು ಗಾಡಿ ಇದೆಯಲ್ಲ ಎಲ್ಲ ನಿಂದ ಜವಾಬ್ದಾರಿ. ಕ್ಲೀನಾಗಿ ಅದು ಯಾವ ತರ ಇದೆ ಪ್ರೊಸೆಸ್ ಹೇಳಿ ಕಂಪ್ಲೀಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡ್ಕೊಳ್ತೀವಿ ಈಗ. ಜೋರಾಗಿ ಈಗ ಏನು ಗೊತ್ತಾ, ಪಂಚರ್ ಏನಾಗಿಲ್ಲ ಗಾಡಿ. ಜಸ್ಟ್ ಅವನಿಗೆ ಟ್ರೈನಿಂಗ್ ಮಾಡಬೇಕು ಅಂತ. ಜಸ್ಟ್ ಈಗ ವೀಲ್ ಬಿಚ್ಬಿಟ್ಟು ವೀಲ್ ಫಿಟ್ ಮಾಡೋದಕ್ಕೆ ಯಾವ ಥರ ಪ್ರೋಸೆಸ್ಸು ಏನು ಅಂತ ಈಗ ಅವ್ನಿಗೆ ಇದು ಮಾಡಿಸಿಲ್ಲ. ಇವತ್ತು ಈಗ ಜಸ್ಟ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅವನಿಗೆ ತಿಳುವಳಿಕೆ. ನೋಡಪ್ಪ ಕಲ್ಮೇಶ್, ಫಸ್ಟು ಗಾಡಿ ಯಾವತ್ತಾಗಲಿ ಪಂಚರ್ ಆದಾಗ ಏನಾದ್ರು ವೀಲ್ ಚೇಂಜ್ ಮಾಡಬೇಕು ಅನ್ನೋಲ್ಲ. ಫಸ್ಟು ಈಗ ಹ್ಯಾಂಡ್ ಬ್ರೇಕ್ ಎತ್ಬಿಟ್ಟು ಜಾಕ್ ಕೂಡಿಸ್ಕೋಬೇಕು. ಓಕೆನಾ? ಫಸ್ಟು ನಾನು ತೋರಿಸ್ತೀನಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಸರಿಯಾಗಿ ಇಟ್ಕೋಬೇಕು. ಬ್ಯಾಕ್ ವೀಲ್ ಅದ, ಫ್ರಂಟ್ ವೀಲ್ ಆದ್ರೂ ಕಾರ್ಗೆಲ್ಲ ಈ ತರ ಬರುತ್ತೆ. ಓಕೆನಾ? ಇದೀಗ ಹೈಟ್ ಪ್ರಾಬ್ಲಮ್. ಆಮೇಲೆ ಗಾಯ್ಸ್, ಇಲ್ಲಿ ಮಣ್ಣಿರೋ ಕಾರಣದಿಂದ ಮಾಮೂಲಿ ರೋಡ್ಗಳಲ್ಲಾದ್ರೆ ಏನು ಬೇಕಾಗಲ್ಲ. ಈಗ ಇಲ್ಲಿ ಮಣ್ಣಿರೋದ್ರಿಂದ ಒಂದು ಕಲ್ಲು ಏನಾರ ಇಟ್ಕೋಬೇಕು ಕೆಳಗಡೆ. ಇಲ್ಲಾಂದ್ರೆ ಜಾಕ್ ಎತ್ತ ವೆಯ್ಟ್ ಬೀಳ್ಬೇಕಾದ್ರೆ ಡೌನ್ ಹೋಗುತ್ತೆ ಕಲ್ಲು. ನಮ್ಮ ಹುಡುಗ ಆಲ್ರೆಡಿ ತಂದು ಇಕ್ಕಿದ್ದಾರೆ ಗಾಯ್ಸ್. ಕಲ್ಲು ಇಟ್ಕೊಂಡು ಆಮೇಲೆ ಟೈಟಿಗೆ ನೋಡ್ಕೊಂಡು ಈಗ ಇದಿಷ್ಟು ಮಾಡಿದ್ವಾ, ಲೈಟಾಗಿ ಟೈಟ್ ಮಾಡ್ಕೋಬೇಕು. ಆಮೇಲೆ ಆ ಕಡೆ ಬ್ಯಾಕ್ ವೀಲ್ಗೆ ಒಂದು ಕಲ್ಲು ಇಡಬೇಕು ಗೈಸ್. ಫಸ್ಟ್ ಏನು ಅಂದರೆ, ಜಾಕ್ ಆ ಥರ ಸೆಟ್ ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ವೀಲ್ ಬೋಲ್ಟ್ಗೆ ಲೂಸ್ ಮಾಡ್ಕೋಬೇಕು. ವೀಲ್ ಬೋಲ್ಟ್ ಲೂಸ್ ಮಾಡ್ಕೋಬೇಕು ಹಮೇಶ. ಅದೇಂಟ್ ವೀಲ್ ಬೋಲ್ಟ್ ಲೂಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಪ್ಪ ಇದೆ ಅಂದರೆ, ನೆಕ್ಸ್ಟ್ ನಮಗೆ ಗಾಳಿಲಿ ಏರ್ಸ್ಕೊಂಡಾಗ ಅದು ಟೈಟ್ ಇದ್ದಾಗ ಕೆಲವೊಂದ್ಸರಿ ಲೂಸ್ ಆಗಲ್ಲ. ಅವಾಗ ಮತ್ತೆ ಜಾಕೆಲ್ಲ ಬಿದ್ದೋಯ್ತು ಅಂದರೆ ಗಾಡಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಹಂಗಾಗಿ ಈಗ ಜಾಕ್ ಏರ್ಸ್ ಕಲ್ಮೇಶ್, ಇದು ಯಾವ ಥರ ಗೊತ್ತಾ ಜಾಕ್ ಏರ್ಸೋದು? ಈ ಥರ ಇಟ್ಕೋಬೇಕು. ಈ ಥರ. ಓಕೆ ಓಕೆ, ಈ ಕಲ್ಮೇಶ ಸ್ಟಾರ್ಟ್ ಮಾಡ್ತಿದ್ದಾನೆ. ಸ್ಟಾರ್ಟ್ ಮಾಡುವ. ರೈಟ್ ಗುಡ್. A few minutes later. ಇದಾಗಿದೆ ಬ್ರೋ. ದೆನ್ ಆಫ್ಟರ್ ಫ್ಯೂ ಮಿನಿಟ್ಸು ತುಂಬ ಟೈಮ್ ತೊಗೊಂಡ, ಹೆಚ್ಚು ಕಮ್ಮಿ ಒಂದು 20-25 ನಿಮಿಷ ತೊಗೊಂಡು ಅಷ್ಟು ಏರ್ಸೋಕ್ಕೆ. ಓಕೆ, ಈಗ ಅಷ್ಟು ಮುಗೀತು. ಸೈಡ್ ಹೋಗು. ಈಗ ಈ ಬೋಲ್ಟ್ಗಳೆಲ್ಲ ಲೂಸ್ ಮಾಡ್ಕೋಬೇಕು. ಓಕೆ, ಕೆಲವೊಂದು ಸರಿ ಕೈಗೆ ತಿರುಗುತ್ತೆ, ಕೆಲವೊಂದು ಸರಿ ತಿರುಗಲ್ಲ.
ಟೈಟ್ ಮಾಡ್ಕೋಬೇಕು. ಇಬ್ರು ಟೈಟ್ ಮಾಡೋಣ. ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಷ್ಟು ತಿರ್ಗಿಸ್ಬೇಕು. ಅದರಲ್ಲಿ ತಿರ್ಗಿಸೋಕೆ ಹೋದ್ರೆ ಕೈ ನೋವು ಆಗ್ತವೆ. ಥರ ಇಲ್ಲ. ಟೈಟ್ ಆಯ್ತು ಬ್ರೋ. ಈಗ ಟೈಟ್ ಮಾಡೋದು. ಸಾಕು ಸಾಕು. ಕಲ್ಮೇಶ್ ಒಂದು ಮೀಡಿಯಂ ಟೈಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಜಾಕ್ ಡೌನ್ ಮಾಡಬೇಕು. ಜಾಕ್ ಡೌನ್ ಮಾಡಬೇಕು ನನ್ನ ಕಡೆಗೆ. ಈಗ ಉಲ್ಟಾ ಡೈರೆಕ್ಷನ್. ಅವಾಗಲೇ ಯಾವ ಥರ ಮಾಡಿದ್ರೆ ಅದೇ ಥರ ಉಲ್ಟಾ ಡೈರೆಕ್ಷನ್. A few minutes later. ಗಾಯ್ಸ್ ಈಗ ಬೇಗ ಇಳಿಸ್ಬಿಟ್ಟ ಗಾಯ್ಸ್. 10 ಮಿನಿಟ್ಸ್ ಆಯಿತು.